ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಅಧ್ಯಕ್ಷತೆಯಲ್ಲಿ ಭಟ್ಕಳದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಆರೋಗ್ಯ, ಶಿಕ್ಷಣ, ತೋಟಗಾರಿಕೆ, ಪಶುಸಂಗೋಪನೆ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಸಭೆಯಲ್ಲಿ ಕಂದಾಯ ಇಲಾಖೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ನೀವೇ ಏಜೆಂಟರನ್ನ ರೆಡಿ ಮಾಡ್ತಿದ್ದೀರಾ? ಕಂದಾಯ ಇಲಾಖೆಯಷ್ಟು ಕೆಟ್ಟ ಇಲಾಖೆ ಭಟ್ಕಳದಲ್ಲಿ ಯಾವುದೂ ಇಲ್ಲ. ಯಾವುದೇ ಕೆಲಸ ಆಗಬೇಕಾದ್ರೆ ಏಜೆಂಟರನ್ನ ಹಿಡಿದುಕೊಂಡೇ ಬರಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಕಿಡಿಕಾರಿದರು. ಏಜೆಂಟರ್ ಬೇಕಂದ್ರೆ ಇದಕ್ಕೂ ಮೇಲಾಕೆ ಅಂದರೆ ಏಜೆಂಟರ್ ಇಲಾಖೆ. ಎಷ್ಟು ಹೋಟೆಲ್ ಇದೆ ರೀ? ಹೋಟೆಲ್ ಎಷ್ಟಿದೆ ನಮ್ಮ ತಾಲೂಕಲ್ಲಿ? ನಿಮ್ಮ AC ಇದರಿಂದ ತಹಸೀಲ್ದಾರರು AC ಇದರಿಂದ ಎಷ್ಟು ಹೋಟೆಲಿಗೆ ಲೈಸೆನ್ಸ್ ಕೊಟ್ಟಿದ್ದೀರಿ ನೀವು? ನಾನು ಕಂದಾಯ ಇಲಾಖೆ ಕೇಳ್ತಾ ಇದ್ದೀನಿ, ನಾನು ಕೇಸ್ ವರ್ಕರ್ ಕೇಳ್ತಾ ಇಲ್ಲ. ಕಂದಾಯ ಇಲಾಖೆ ರಿವ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಇಲಾಖೆಯಲ್ಲಿ ಸಕಾಲ ಇದೆಯೂ ಇಲ್ಲ, ಟೈಮ್ ಬೋರ್ಡ್ ಇದೆಯೂ ಇಲ್ಲ. ಆಯ್ತು, ಎಷ್ಟು ತಿಂಗಳ ಬೇಕು? ಏಜೆಂಟರ್ ಬೇಕಂತೆ ಸರ್. ಹೋಟೆಲ್ ಲೈಸೆನ್ಸ್ ಸಂಬಂಧಪಟ್ಟಂಗೆ AC ಅವರು ಆ್ಯಕ್ಚುಲಿ ಸೆಕ್ಷನ್ ಪ್ರಾಧಿಕಾರ ಆಗಿರ್ತಾರೆ ಸರ್. ಅದಕ್ಕೆ ಕೆಲವೊಂದು ಸಲ ನಮಗೆ ಅಪ್ಲಿಕೇಶನ್ ರಿಪೋರ್ಟ್ ಕೇಳಿರ್ತಾರೆ, ಕೆಲವೊಂದು ಸಲ ರಿಪೋರ್ಟ್ ಕೇಳಿರೋದಿಲ್ಲ ಸರ್. ಸೊ ಅದನ್ನು AC ಅವರು RI ರಿಪೋರ್ಟ್ ಅಂತ ಹಾಕಿದಾಗ RI ರಿಪೋರ್ಟ್ ಅವ್ರು ತಗೊಂಡು ಯಾರು AC ಆಫೀಸಲ್ಲಿ ನೋಡೋರು ಯಾರು? ಇದು ಕರೆಸಿ, ಅವರು ಕರೆಸಿ. ಸರಿ ಸರ್, ಕರೆಸಿ. ಧೀರಜ್ ಅಂತಿದ್ದಾರೆ. ನಿಮ್ಗೆ ಏಜೆಂಟರ್ ಬೇಕಾ? ಒಂದು AC ಮಾತ್ರ ಅಲ್ಲ, NA ಇರ್ಬೋದು, RTC ಏನಾದರೂ ವ್ಯತ್ಯಾಸ ಇದ್ರೆ ಇರ್ಬೋದು. ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನೆ ವೇಳೆ ಸಭೆಗೆ ಹಾಜರಿದ್ದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ರೊಂದಿಗೆ ಚರ್ಚೆ ಮಾಡಿದ ಸಚಿವರು, ಆಸ್ಪತ್ರೆಗೆ ಬಡವರು ಬರ್ತಾರೆ, ಅವರಿಗೆ ಒಳ್ಳೆಯ ಸೇವೆ ನೀಡಿ, ಅದು ಪುಣ್ಯದ ಕೆಲಸ. ಕಿರಿಕಿರಿ ಮಾಡಲು ಒಂದು ತಂಡ ಇದ್ದೇ ಇರುತ್ತೆ. ನಾನು ಅದರ ಬಗ್ಗೆ ಏನೂ ಮಾಡಲು ಬರುವುದಿಲ್ಲ. ಏನೇ ಸಹಾಯ ಬೇಕಾದರೂ ನನ್ನ ಗಮನಕ್ಕೆ ತನ್ನಿ ಎಂದು ಹೇಳಿದರು. ಡಾಕ್ಟರ್ ಅಲ್ಲಿ ನೋಡ್ಕೊಳ್ಳಿಕ್ಕೂ ಒಂದು ಅಕೌಂಟ್ ನೋಡ್ಕೊಳ್ಳಿಕ್ಕೂ ಜನ ಇಲ್ಲ. TC ಹಾಳಾಗಿದೆ, ನೀವು ಬೇರೆ TC ಹಾಕ್ಕೊಡಿ ಅಷ್ಟೇ. ಅದೆಲ್ಲ ರೂಲ್ಸ್, ಎಲ್ಲರೂ ರೂಲ್ಸ್ ಪ್ರಕಾರ ಮಾಡಲಿಕ್ಕೆ ಹೋಗ್ಬಿಡಿ, ಸ್ವಲ್ಪ ವ್ಯತ್ಯಾಸ ಮಾಡಿ. ಮಾಡ್ಕೊಡಿ, ಸದ್ಯ ಅಲ್ಲ, ಪರ್ಮನೆಂಟ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ಸರ್. ಚೀಟಿ ಕೊಟ್ಟು ಕಳಿಸ್ಬೇಡಿ, ಮೆಡಿಸಿನ್ ತಗೊಳ್ಬೇಡಿ. ಆ ಕಮಿಟಿಯಿಂದ ದುಡ್ಡು ತಗೊಳ್ಳಿ. ಸರಿ ಸರ್, ಹೀಗೆ ಮಾಡಿದ್ರೆ ಯಾಕೆ ಬೇರೆ ಏನು? ಡಾಕ್ಟರ್ ಎಲ್ಲ ಸರಿ ಇದ್ದಾರೆ ಇಲ್ಲ, ಸರಿ ಇದ್ದಾರೆ ಅಂದ್ರೆ ಆಗಲ್ಲ. ಕರೆಕ್ಟಾಗಿ ಎಲ್ಲ ಪೋಸ್ಟ್ ಸರಿ ಫಿಲ್ ಆಗಿದೆಯಲ್ಲ ಅಂತ. ಮತ್ತೆ ಒಂದೇನಾದ್ರೂ ಮತ್ತೆ ಇಲ್ಲಿ ಎದುರುತ್ತಿರ್ಬೋದು. ಯಾವುದು? ಈಗ ನಮ್ಮ ಫೀಲ್ಡ್ ಸ್ಟಾಫ್ ಎಲ್ಲ ಸುಮಾರು ಖಾಲಿ ಇದ್ದಾರೆ. ಡಾಕ್ಟರ್ಸ್ ಇದರಲ್ಲಿ ಒಂದು ಕೋಣಾರ್ಕ್ PHC ಒಂದು ರೆಗ್ಯುಲರ್ ಪೋಸ್ಟ್ ಇಲ್ಲ. ಇನ್ನು ಯಾರ ಸಮಾಧಾನಕ್ಕೋ, ಯಾರ ಖುಷಿಗೋ, ಯಾರನ್ನು ಬೇಜಾರು ಮಾಡಲು ನಗರಸಭೆ ಮಾಡಿಲ್ಲ. ನಗರಸಭೆ ವ್ಯಾಪ್ತಿಗೆ ಯಾವ ಪಂಚಾಯತ್ ಸೇರಿಸಲು ನನ್ನ ಅಭ್ಯಂತರ ಇಲ್ಲ ಎಂದು ಪುರಸಭೆ ಅಧಿಕಾರಿಗಳೊಂದಿಗೆ ಚರ್ಚಿಸುತ್ತಿದ್ದ ವೇಳೆ ಸಚಿವ ಮಂಕಾಳು ವೈದ್ಯ ಹೇಳಿದರು. ಹೆಬಳೆ ಪಂಚಾಯತ್ನಲ್ಲಿ ನೀರಿನ ಸಮಸ್ಯೆ, ಒಳಚರಂಡಿ ಸಮಸ್ಯೆ ಹಾಗೂ ಕಸದ ಸಮಸ್ಯೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿತ್ತು. ನಗರಸಭೆಗೆ ಮುಂಡಳ್ಳಿ, ಶಿರಾಲಿ ಸೇರಿಸಿದರೆ ಸಂತೋಷವಾಗುತ್ತದೆ ಎಂದರೆ ಅದಕ್ಕೂ ಸಿದ್ಧ ಎಂದರು. ಮುಂಡಳ್ಳಿ ಆಯ್ತಾ, ನನ್ಗೇನು ಗೊತ್ತಿಲ್ಲ, ನೀವು ಅದೆಲ್ಲ ಸೇರಿಸ್ಬೇಕು. ಸೇರಿಸೋದಿದ್ರೆ ಸೇರಿಸ್ತೀನಿ, ನನಗೇನು ಇದಿಲ್ಲ. ಅದು ಸೇರಿಸಬಾರ್ದು, ಇದು ಸೇರಿಸಬಾರ್ದು ಅಂತ ಏನಿಲ್ಲ. ಎಲ್ಲಿ ಸುರಕ್ಷಿತ ಇದೆ ಅಲ್ಲಿ ಬಿಟ್ಟಿದ್ದೇನೆ, ಎಲ್ಲಿ ಸುರಕ್ಷಿತ ಇಲ್ಲ ಅಂದರೆ ಈಗ ಉದಾಹರಣೆ ಎಲ್ಲ ಪೇಪರಲ್ಲೂ ಬರ್ತಿತ್ತು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೆಬ್ಳಿ ಪಂಚಾಯತಲ್ಲಿ ಎಷ್ಟು ಏನು ನೀರಿನ ಸಮಸ್ಯೆ ಇರ್ಬೋದು, ಡ್ರೈನೇಜ್ ಸಮಸ್ಯೆ ಇರ್ಬೋದು, ಕಸದ ಸಮಸ್ಯೆ ಅಂತೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿತ್ತು ಹೆಬ್ಳಿ ಪಂಚಾಯತ್. ಅದೆಲ್ಲ ನೋಡಿ ಮಾಡಿದ್ದೇನೆ ಅಷ್ಟೇ. ಯಾರ ಸಮಾಧಾನಕ್ಕೆ, ಯಾರ ಖುಷಿಗೆ, ಯಾರ ಬೇಜಾರಕ್ಕೆ ಮಾಡಲಿಲ್ಲ. ಎಲ್ಲ ಸಿರಾಲಿನೂ ಸೇರೋ ಖುಷಿ ಆಗ್ತದಂದ್ರೆ ಅದನ್ನು ಸೇರಿಸ್ಬಿಡಿದ್ರು. ಸ್ವಲ್ಪ ಖುಷಿ ಆದರೂ ನಾನು ರೆಡಿ ಇದೆ. ಹಾಗಾಗಿ ಈ ಕೆಲಸ ನಿಮ್ದು ಮುಂಚೆ ಮಾಡಲಿಲ್ಲ.
ಅಂತ ಹೇಳ್ಬಿಡ್ತೀನಿ. ಎಲ್ಲೂ ತಪ್ಪಲಿಕ್ಕಿಲ್ಲ. ನಾಳೆಯಿಂದ ಶುರು ಮಾಡಿ ತಿಂಗಳಿಗೆ ಒಂದಿನ ಹೋದ್ರೆ ಸಾಕಾಗ್ತದೆ. ಯಾರಿಗೆ ಕಿತ್ತೂರಾಣಿ ಚೆನ್ನಮ್ಮ ಯಾರು ಮುರಾರ್ಜಿ ಇದ್ದಾರೆ ಅಂದ್ರೆ ಒಂದು ತಿಂಗಳಿಗೆ ಒಂದ್ಸಲ ಅವ್ರು ಬಂದಿದ್ರೆ ನನ್ನ ಗಮನ ತನ್ನಿ ಅವ್ರು ಬಿಡೋದಿಲ್ಲ. ಇನ್ನು ತಾಲೂಕಿನಲ್ಲಿ 69 ಬಸ್ಗಳಿದ್ದು ಉತ್ತಮ ಕಾರ್ಯನಿರ್ವಹಿಸ್ತಾ ಇದೆ. ಹೆಚ್ಚುವರಿಯಾಗಿ 16 ಹೊಸ ಬಸ್ಗಳನ್ನು ನೀಡಲಾಗಿದೆ. 27 ಜನರ ವರ್ಗಾವಣೆಯಿಂದ ಹೊಸ ಸಿಬ್ಬಂದಿಗಳು ಬರದೇ ಇರುವುದರ ಬಗ್ಗೆ ಸಚಿವರ ಗಮನಕ್ಕೆ ತಂದಿದ್ದಾಗಿ ತಿಳಿಸಿದರು. ರಾತ್ರಿ ಹೊನ್ನಾವರಕ್ಕೆ ಪ್ರಯಾಣಿಸುವ ಪ್ರಯಾಣಿಕರು ಹೆದ್ದಾರಿಯಲ್ಲಿ ಕಾಯ್ತಾ ಇರೋದು ಗಮನಕ್ಕೆ ಬಂದಿದೆ. ರಾತ್ರಿ 8 ಗಂಟೆಗೆ ಇನ್ನೊಂದು ಬಸ್ ಬಿಡುವುದರಿಂದ ಬಸ್ತಿ, ಬೈಲೂರು, ಅನಂತವಾಡಿ, ಮಂಕಿಗೆ ಹೋಗುವ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ಸೂಚಿಸಿದರು. ಮತ್ತೆ ಇನ್ನೊಬ್ಬರು ಬಂದ ಮೇಲೆ ಇಲ್ಲಿಂದ ರಿವ್ಯೂ ಮಾಡಬೇಡಿ. ಅದು ಸ್ಪೆಷಲಿ ಉತ್ತರ ಕನ್ನಡದಲ್ಲಿ ಹಂಗೆ ಮಾಡಿದಂತ ಅಂದ್ರೆ ಇಲ್ಲಿ ಸ್ಟಾಫ್ಗಳು ಹೆಚ್ಚು ಬರ್ತಾ ಇಲ್ಲ ಅಂತ ಹೇಳಿ ಸರ್. ಯಾವುದೇ ಕಾರಣಕ್ಕೆ ಮಾಡೋದು ಅದೇ ಸರ್, ಉತ್ತರ ಕನ್ನಡ ಡಿಸ್ಟಿಕ್ ಯಾರು ಟಚ್ ಮಾಡ್ತಾ ಇಲ್ಲ ಸರ್. ಅವ್ರು ಬಂದ ಹತ್ರನೇ ಬಿಡ್ಬೇಕಂತಾನೆ ಹೇಳಿದ್ದಾರೆ. ಹೊನ್ನಾವರದಿಂದ ಬರೋ ಬಸ್ ಎಷ್ಟು ಗಂಟೆಗೆ ಲಾಸ್ಟು? ಹೊನ್ನಾವರದಿಂದ 8 ಗಂಟೆ ಬರ್ತದೆ ಸರ್. ಇಲ್ಲಿಂದ ಹೋಗೋದು ಎಷ್ಟು ಗಂಟೆಗೆ ಲಾಸ್ಟ್? ಇಲ್ಲಿಂದ 7 ಗಂಟೆಗೆ ಸರ್. ಯಾಕೆ ಇಲ್ಲಿಂದ ಒಂದು 8 ಗಂಟೆಗೆ ಮಾಡಬಾರ್ದು? ಯಾಕೆ? ಅದೇ ಸರ್, ಇದು ವಸ್ತಿ ಬೈಲೂರು ಮಾಡೋದ್ರಿಂದ ಈಗ 8:30ಗೆ 8:30 ಬರ್ತದೆ ಸರ್. ಬೈಲೂರು ವಸ್ತಿ ಇದೆಯಲ್ಲ ಸರ್, ಬೈಲೂರು ಇಲ್ರಿ, ಹೊನ್ನಾವರ ಇದ್ರಿ. ಹೋಗಿ ನನ್ನ ಹತ್ರ ಹೇಳ್ತಾರೆ, ನೀವು ಎಷ್ಟು ವರ್ಷ ಆಯ್ತು ಬಂದರು? 4 ವರ್ಷ. ಹೋಗಿ ಬನ್ನಿ ಒಂದ್ಸಲ ನಿಮ್ಮ ರೂಟಿಗೆಲ್ಲ. ಹೋಗಿ ಬಂದಿದ್ದು ಬೈಲೂರಿನಿಂದ ಹೊನ್ನಾವರಕ್ಕೆ ಮತ್ತೆ 20 ಕಿಲೋಮೀಟರ್. ಹೌದು. ಮತ್ತೆ ನಾನು ಕೇಳ್ತಾ ಇರೋದು, ಭಟ್ಕಳದಿಂದ 8 ಗಂಟೆಗೆ ಹೊನ್ನಾವರಕ್ಕೆ ಯಾಕೆ ಬಿಡಬಾರ್ದು? ಹೊನ್ನಾವರ ಬಿಡಿ, ಬೇಕಾದ್ರೆ ಕುಮಟಾ ಬೇಕಾದ್ರೂ ಬಿಡಿ, ಬೇಕಾದ್ರೆ ಗ್ಯಾರ್ಸೊಪ್ಪ ಬೇಕಾದ್ರೂ ಬಿಡಿ. ಇಲ್ಲಿಂದ ಯಾಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ? ಸರ್, ಇನ್ನೊಂದು ಹೊಸ ಶೆಡ್ಯೂಲ್ ಲಾಸ್ಟ್ ಟೈಮ್ ನೀವು ಕೇಳಿದ್ರು ಸರ್, ನಮಗೆ ಹೇಳಿದ್ದೀವಿ ಸರ್. ಇನ್ನೊಂದು ಹೊಸ ಶೆಡ್ಯೂಲ್ ಮಾಡಿಕೊಟ್ರು, ಕಂಡೀಷನ್ ಮಾಡಿ ಕೊಟ್ಟರು, ಸಮಸ್ಯೆ ಏನೂ ಇಲ್ಲ. ನೈಟ್ ಎಷ್ಟು ಕಡೆ ಹೊಲ್ಟಿಗೆ ಬಸ್ ಬಿಡ್ತಾ ಇದ್ವಿ. ಸರ್, ಈ ಬೈಲೂರು ಬಸ್ ಓಪನಿಂಗ್ ಮಾಡಿದ್ದೀವಿ ಸರ್. ಬೈಲೂರಿಗೆ ನೈಟ್ ಔಟ್ ಬಸ್ ಮಾಡಿದ್ದೀವಿ ಸರ್. ಮೊದಲು ಎಷ್ಟಿತ್ತು, ಈಗ ಎಷ್ಟಾಯಿತು? ಅಲ್ಲ ಸರ್, ಈಗ ಎಲ್ಲ ಕಡೆಗೂ ಆಗಿದೆ. ಈಗ ಎಲ್ಲ ಹೊಲ್ಟಿಗೂ ಸರಿಯಾಗಿದೆ ಸರ್. ಎಲ್ಲೆಲ್ಲಿ ಏನು? ಈಗ ದೇವಗಾರ ಒಂದು ಹೋಗುತ್ತೆ ಸರ್, ಉತ್ತರ ಕೊಡ್ತಾರೆ ಸರ್. ಒಂದು ಇದ್ರ 7:30ಕ್ಕೆ ಒಂದು ಬಸ್ ಇದೆ ಸರ್. ಇದ್ರದ್ದು ಹೊನ್ನಾವರಕ್ಕೆ ಹೋಗೋರಿಗೆ ಏನೋ ಬಸ್ ಬರ್ತದೆ, ಮಧ್ಯೆ ಮಧ್ಯೆ ಸ್ಟಾಪ್ ಕೊಡಬೇಕಲ್ಲ. ನಂತೋಡೆ ಇರ್ಬೋದು, ಅಥವಾ ಮಂಕಿ ಇರ್ಬೋದು, ಅಥವಾ ಮಾಯನಕಟ್ಟೆ ಇರ್ಬೋದು, ಬೆಂಗ್ರೆ ಇರ್ಬೋದು, ಎಲ್ಲಿ ಒಂದು ಬಿಡಿ. 8 ಗಂಟೆಗೆ ಒಂದು ನೋಡಿ ಪ್ಲ್ಯಾನ್ ಮಾಡಿ ಬಿಡಿ. ಆಯ್ತು. ಅದಕ್ಕೂ ಮತ್ತೆ ಯಾರಿಗೆ ಹೇಳಬೇಕಾ ಅಥವಾ ನೀವೇ ಸಾಕು? ಇಲ್ಲ ಸರ್, ಭಟ್ಕಳ ಹೊನ್ನಾವರ 15 ನಿಮಿಷಕ್ಕೆ ಒಂದೊಂದು ಬಸ್ ಇತ್ತಲ್ಲ ಮೊದಲೇ, ಒಂದು ಹೋಗೋದು ಒಂದು ಬರೋದು. ಹೌದು ಸರ್. ಅದಕ್ಕೊಂದು ಹೆಸರೇ ಇತ್ತು, ಜನಸ್ನೇಹಿ ಸರ್. ಜನಸ್ನೇಹಿ. ಎಲ್ಲೋಯ್ತು? ಸೊ ಇದು ಸರ್ ಆಪರೇಟ್ ಆಗ್ತಾ ಇದ್ದಾವೆ ಸರ್. ಆಪರೇಟ್ ಆಗ್ತಾ ಇದ್ದಾವೆ ಸರ್. ಎಷ್ಟು ನಿಮಿಷಕ್ಕೆ? ಅಲ್ಲ, 15 ನಿಮಿಷಕ್ಕೆ ಒಂದಿದೆ ಸರ್. ಅದು ಕುಮಟಾ ತನಕ ಎಕ್ಸ್ಟೆನ್ಷನ್ ಮಾಡಿದ್ರು ಸರ್, ಹೊನ್ನಾವರಿಂದ. ನನಗೆ ಗೊತ್ತಿಲ್ಲ. ಭಟ್ಕಳದಿಂದ ಎಷ್ಟು 15 ನಿಮಿಷಕ್ಕೆ ಒಂದು ಬಿಡ್ತಾರಾ? ಇದೆ ಸರ್, 15 ನಿಮಿಷಕ್ಕೆ ಒಂದು ಫ್ರೀಕ್ವೆನ್ಸಿ ಇದೆ ಸರ್. ಹೌದು ಸರ್. ನಾನು ನಾಳೆ ನೋಡ್ತೀನಿ. ಆಯ್ತು ಆಯ್ತು. ಹೊನ್ನಾವರದಿಂದ ಒಂದು ಬಿಡ್ತೀರಿ? ಹೌದು ಸರ್. ಅಂದ್ರೆ ಕುಮಟಾ ಮತ್ತೆ ಇದು ಫ್ರೀಕ್ವೆನ್ಸಿ ಸರ್. ಹೊನ್ನಾವರಿಗೆ ಬಂದೇ ಬರ್ತದೆ ಸರ್. ನೀವು ನಾಳೆ ಕೂತ್ಕೊಂಡು ನೋಡ್ಕೊಂಡು ನಂಗೆ ಹೇಳಿ, ಇಲ್ಲಾಂದ್ರೆ ಮತ್ತೆ ನಾನು ಸುಮ್ಮನೆ ಇರೋದು. ಆಯ್ತು ಸರ್. ಸರಿ. ಭಟ್ಕಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡಕ್ಕೆ 12 ಕೋಟಿ ಹಾಗೂ ನ್ಯಾಯಾಧೀಶರ ವಸತಿ ಕಟ್ಟಡಕ್ಕೆ 2 ಕೋಟಿ ಮಂಜೂರಿ ಮಾಡಲಾಗಿದ್ದು ಸದ್ಯದಲ್ಲೇ ಹಸ್ತಾಂತರಿಸಲಾಗುವುದು ಎಂದರು. ಉಳಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನೆಯನ್ನು ನಡೆಸಿ ಸಾಮಾನ್ಯರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ನೀಡಲು ಸಚಿವರು ಸೂಚನೆ ನೀಡಿದರು. ಗೊತ್ತು ನಿಮಗೆ, ನಾನು ಟಾರ್ಗೆಟ್ ಮಾಡ್ತಾ ಇಲ್ಲ ಅಥವಾ ಏನೂ ಹೇಳ್ತಾ ಇಲ್ಲ. ಏನು ನಡ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಮತ್ತೆ ಸುಮ್ಮನೆ ಉಪದ್ರ ಕೊಡ್ಲಿಕ್ಕೆ ಜನ ಇದ್ದಾರೆ, ಅದಕ್ಕೆ ಉತ್ತರ ನಾವು ಕೊಡ್ತೀವಿ. ಸುಮ್ಮನೆ ತೊಂದರೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಸರಿ ಸರ್, ಆಗ್ಲಿ, ಕಟ್ ಮಾಡಿ. ಅಂದ್ರೆ ಏನು ಅಭಿವೃದ್ಧಿ ಆಗೋದು ಬೇಡವಾ? ಒಬ್ಬ ಮನೆ ಕಟ್ಟಬೇಕು ಅಂದ್ರೆ ಟೆಂಪರರಿ ಮರ್ಯಾದೆಯಿಂದ ಹಣ ತುಂಬಿಕೊಂಡು ಕರೆಂಟ್ ಸಂಚಲನ ಮಾಡ್ಕೊಂಡು ಮಾಡ್ತಾನೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಅಂದ್ರೆ ಹಾಗೆ ಆಗ್ಬೇಕಾ? ನಾವು ಹೇಳ್ಬಾರ್ದು ಬೇರೆ ಜಿಲ್ಲೆಗೆಲ್ಲ. ಇದು ಸರಿಯಲ್ಲ. ಒಂದು ಎಲ್ಲದಕ್ಕೂ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಇರ್ತಾರೆ, ಅದನ್ನು ಉಪಯೋಗಿಸಿ. ಅದಕ್ಕೆ ದೇವರು ನಿಮಗೂ ಒಳ್ಳೇದು ಮಾಡ್ತಾನೆ. ಸುಮ್ಮನೆ ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ಏನಾದರೂ ಆಯ್ತು. ಈಗ ನಾಳೆ ಕೋರ್ಟ್ ಬಿಲ್ಡಿಂಗ್ ಕಟ್ಟಬೇಕು, ಏನು ಮಾಡ್ತೀರಿ ಹೇಳ್ಬೇಕು? ಆಯ್ತು, ಕೊಡ್ಬೇಡಿ. ಕೋರ್ಟ್ ಬಿಲ್ಡಿಂಗ್ ಕಟ್ಟಬೇಕು, ಅಲ್ಲಿ ಕರೆಂಟ್ ಇಲ್ಲದೆ ಏನಾದರೂ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ ಸರ್, ಕೊಡ್ಬೇಡಿ. ಅವ್ರು ಮತ್ತೆ ಇವಾಗೂ ಕಳಿಸ್ಬೇಕು ಅಂದ್ರೆ ಇಲ್ಲ, ಅವರೇ ಮಾಡ್ಬೋದು.
ನೀವು ಎಂತಲ್ಲಿ ಮಿಸ್ ಮಾಡ್ಕೊಳ್ತೀವಿ ಸರಿ ಸರ್. ಸುಮ್ಮನೆ ಹೋಗ್ಲಿ ಓಡ್ಲಿ ಜನಕ್ಕೆ ಅನುಕೂಲ ಆಗಲಿ